ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮಾಸ್ ಎಲಿಮಿನೇಷನ್ ಅಥವಾ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆದೇ ಇಲ್ಲ. ಇವೆರಡು ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋನಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಹೌದು, 3ನೇ ವಾರದ ಬಳಿಕ ಬಿಗ್ ಟ್ವಿಸ್ಟ್ ನ ನಿರೀಕ್ಷೆ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದ ಥೀಮ್ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್. ಹೀಗಾಗಿ ಈ ಬಾರಿ ಇಂದಿನಂತೆ ಯಾವುದು ನಡೆಯೋದಿಲ್ಲ. ಯಾವುದನ್ನ ಯಾರು ನಿರೀಕ್ಷಿಸೋದಕ್ಕೆ ಆಗೋದೇ ಇಲ್ಲ, ಯಾವುದನ್ನ ಯಾರು ನಿರೀಕ್ಷೆ ಮಾಡೋದೇ ಇಲ್ವೋ ಅದೇ ನಡೆಯಲಿದೆ. ಅದರಲ್ಲಿ ಒಂದು ಮಾಸ್ ಎಲಿಮಿನೇಷನ್ ಕೂಡ. ಹೌದು ವೀಕ್ಷಕರೇ, ಈ ಹೊರಗಿನ 11 ಸೀಸನ್ಗಳಲ್ಲಿ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ನಡೆದಿದೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಎಂದು ಮಾಸ್ ಎಲಿಮಿನೇಷನ್ ನಡೆದೇ ಇಲ್ಲ. ಈ ಬಾರಿ ಅದು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹೌದು, ಈ ಬಾರಿ ಯಾರು ಯಾವಾಗ ಹೇಗ್ ಬೇಕಾದ್ರೂ ಎಲಿಮಿನೇಟ್ ಆಗಬಹುದು, ಗುಂಪು ಗುಂಪಾಗಿಯೂ ಔಟ್ ಆಗಬಹುದು ಎಂಬ ಮಾತು ಬಿಗ್ ಬಾಸ್ ಬಾಯಿಂದಲೇ ಬಂದಿದೆ. ಹೀಗಾಗಿ ಈ ಬಾರಿ ಮಾಸ್ ಎಲಿಮಿನೇಷನ್ ನಡೆಯೋದು ಬಹುತೇಕ ಖಚಿತವಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕಾರ್ಯಕ್ರಮದಲ್ಲಿ 2 ಫಿನಾಲೆ ನಡೆಯಲಿದೆ. ಈಗಾಗಲೇ ಸುಳಿವು ಸಿಕ್ಕಿರುವ ಪ್ರಕಾರ 3ನೇ ವಾರ ಒಂದು ಫಿನಾಲೆ ನಡೆಯಲಿದೆ. 3ನೇ ವಾರದ ಫಿನಾಲೆ ಬಳಿಕ ಮಾಸ್ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕಮ್ಮಿ ಅಂದ್ರೂ ಬರೋಬ್ಬರಿ 4 ರಿಂದ 5 ಎಲಿಮಿನೇಷನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಹೌದು ವೀಕ್ಷಕರೇ, ಮಾಸ್ ಎಲಿಮಿನೇಷನ್ ಬಳಿಕ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾಸ್ ವೈಲ್ಡ್ ಎಂಟ್ರಿ ಸಹ ನಡೆಯಲಿದೆ ಎನ್ನಲಾಗುತ್ತಿದೆ. ಕಮ್ಮಿ ಅಂದ್ರೂ ಬರೋಬ್ಬರಿ 5 ರಿಂದ 6 ಮಂದಿ ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡುವ ಚಾನ್ಸ್ ಇದೆ ಅಂತ ಹೇಳಲಾಗುತ್ತಿದೆ. ಹೌದು ವೀಕ್ಷಕರೇ, ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ಈ ವಾರ ಧನುಷ್, ಮಲ್ಲಮ್ಮ, ಅಭಿಷೇಕ್, ಶ್ರೀಕಾಂತ್, ಅಶ್ವಿನಿ, ಗಿಲ್ಲಿ ನಟ ಕಾವ್ಯ, ಅಮಿತ್ ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ. ಶುಕ್ರವಾರದ ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಸಾರವಾಗಿದೆ. ಹೀಗಾಗಿ ಮೊದಲ ವಾರ ಎಲಿಮಿನೇಷನ್ ನಡೆಯೋದು ಡೌಟ್ ಅಂತ ಊಹಿಸಲಾಗುತ್ತಿದೆ. ಆದರೂ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಯಿತು. ಆದ್ರೆ ಈ ಬಾರಿ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ನೋಡಿ ಯಾವುದನ್ನ ಹೀಗೆ ಅಂತ ಹೇಳಲಾಗುವುದಿಲ್ಲ. ಕಡೆ ಕ್ಷಣದಲ್ಲಿ ಬಿಗ್ ಬಾಸ್ ಹೇಗೆ ಬೇಕಾದರೂ ನಿರ್ಧಾರ ತೆಗೆದುಕೊಳ್ಳಬಹುದಾಗಿದೆ. ಇನ್ನ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದು ಯಾರು ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.